ಆದ್ರೆ ಅವ್ರ ಬೆನ್ನಲ್ಲೇ ಅವರ ತಮ್ಮ ಕೂಡ ಹೊರಟಿರೋದು. ಇದು ಪವರ್ ಫೈಟ್ ನ ಮುಂದುವರೆದ ಭಾಗ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಡಿಕೆ ಬ್ರದರ್ಸ್ ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ. ಪ್ರತ್ಯೇಕ ಭೇಟಿಗೆ ಡಿಕೆ ಬ್ರದರ್ಸ್ ಸಮಯ ಕೇಳೋ ಸಾಧ್ಯತೆ ಇದೆ. ಸಮಯ ಸಿಕ್ಕರೆ ವರಿಷ್ಠರನ್ನ ಭೇಟಿಯಾಗುವವರಿದ್ದಾರಂತೆ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತೋದು ಫಿಕ್ಸ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನೋ ಹೇಳಿಕೆಯನ್ನ ಪುನರುಚ್ಚರಿಸಿದ ಬೆನ್ನಲ್ಲೇ ಇದೀಗ ರಾಜಕೀಯ ಪಗಡೆ ಆಟ ಮತ್ತೊಂದು ಹಂತವನ್ನ ಪಡೆದುಕೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಒಬ್ಬರೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದ್ರೆ ಅವ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇರೋದು ಯಾವ ಕಾರಣಕ್ಕಿರಬಹುದು ಅನ್ನೋ ಸಹಜ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಡಿಕೆ ಸುರೇಶ್ ಅವರು ನಿನ್ನೆ ಮಾರ್ಮಿಕವಾಗಿ ಯಾರನ್ನು ಭೇಟಿ ಆಗಬೇಕೋ ಅವ್ರನ್ನ ಭೇಟಿ ಆಗ್ತೀನಿ ಅಂದ್ಬಿಟ್ರು. ಇದ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಯಾವ ರೀತಿಯ ಚರ್ಚೆಗಳು ಅಥವಾ ಯಾವ ರೀತಿಯ ಪ್ಲಾನಿಂಗ್ ಆಗಬಹುದು ದೆಹಲಿಯಲ್ಲಿ ಈ ಅಂಟಮಾಸ್ ಕಡೆಯಿಂದ? ಖಂಡಿತ ಸ್ಮಿತಾ, ಅಧಿಕಾರ ಹಂಚಿಕೆ ವಿಚಾರ ಈಗಾಗಲೇ ನೆನಗುದಿಗೆ ಬಿದ್ದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶ ಒಳಗೆ ಇದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಕ್ಕಂಥ ಒಂದಷ್ಟು ಟಾಸ್ಕ್ ಗಳನ್ನ ಪೂರ್ಣ ಮಾಡಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆ ಬರ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂ ಅನ್ನು ಕೂಡ ಟಾರ್ಗೆಟ್ ಮಾಡಿ ಈ ಬಾರಿ ಕಾಂಗ್ರೆಸ್ ಒಂದಷ್ಟು ಈಗಾಗಲೇ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ. ಈಗ ಈ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಡಲಾಗುತ್ತೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಶಾವಾದವನ್ನು ಹೊಂದಿದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಒಂದು 1-to-1 ಮೀಟಿಂಗ್ ಆಗಬಹುದು ಈ ವಿಚಾರವಾಗಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ದೆಹಲಿ ಮೂಲದಿಂದ. ಇದರ ನಡುವೆ ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರ್ತಕ್ಕಂಥದ್ದು ಕುತೂಹಲ ಕೆರಳ್ತಾ ಇರ್ತಕ್ಕಂಥದ್ದು. ಒಂದು ರಾಜ್ಯವಾಗಿರತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದಷ್ಟು ಒತ್ತಡವನ್ನು ತರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ಇಬ್ಬರು ಸೇರಿ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ವಿಚಾರ. ಈಗಾಗಲೇ ಅಸ್ಸಾಂ ಚುನಾವಣೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ಕ್ಷಣ ಏನಾದರೂ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ವಿಚಾರ ಪರಿಸ್ಥಿತಿಗಳನ್ನು ವಿವರಿಸಿ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದು ಮತ್ತು ಯಾವಾಗ ಆ ಮಾತುಗಳನ್ನ ನಡೆದುಕೊಡ್ತೀರಿ ಅನ್ನುವಂಥದ್ದನ್ನು ನೆನಪಿಸುವಂತ ಲೆಕ್ಕಾಚಾರಗಳು ಕಾಣ್ತಾ ಇದಾವೆ. ಹೀಗಾಗಿ ಅಣ್ಣನಿಗೆ ಸಪೋರ್ಟಿವ್ ಆಗಿ ಈಗ ಡಿಕೆ ಸುರೇಶ್ ಅವರು ಕೂಡ ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತು ದೆಹಲಿ ಅಂಗಳದಲ್ಲೇ ಇವತ್ತು ನಾಳೆ ವಾಸ್ತವ್ಯವನ್ನು ಹೂಡುತ್ತಿರತಕ್ಕಂಥ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ರಣತಂತ್ರವನ್ನ ರೂಪಿಸುವುದಂತೂ ಇಲ್ಲಿ ಶತಸಿದ್ಧ. ಯಾಕಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಅಧಿಕಾರವನ್ನು ಹಿಡಿಬೇಕಾಗಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ವರ್ಕೌಟ್ ಅನ್ನ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಮಾಡ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಆದ್ರೆ ಅವ್ರ ಬೆನ್ನಲ್ಲೇ ಅವರ ತಮ್ಮ ಕೂಡ ಹೊರಟಿರೋದು. ಇದು ಪವರ್ ಫೈಟ್ ನ ಮುಂದುವರೆದ ಭಾಗ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಡಿಕೆ ಬ್ರದರ್ಸ್ ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ. ಪ್ರತ್ಯೇಕ ಭೇಟಿಗೆ ಡಿಕೆ ಬ್ರದರ್ಸ್ ಸಮಯ ಕೇಳೋ ಸಾಧ್ಯತೆ ಇದೆ. ಸಮಯ ಸಿಕ್ಕರೆ ವರಿಷ್ಠರನ್ನ ಭೇಟಿಯಾಗುವವರಿದ್ದಾರಂತೆ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತೋದು ಫಿಕ್ಸ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನೋ ಹೇಳಿಕೆಯನ್ನ ಪುನರುಚ್ಚರಿಸಿದ ಬೆನ್ನಲ್ಲೇ ಇದೀಗ ರಾಜಕೀಯ ಪಗಡೆ ಆಟ ಮತ್ತೊಂದು ಹಂತವನ್ನ ಪಡೆದುಕೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಒಬ್ಬರೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದ್ರೆ ಅವ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇರೋದು ಯಾವ ಕಾರಣಕ್ಕಿರಬಹುದು ಅನ್ನೋ ಸಹಜ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ.
ಡಿಕೆ ಸುರೇಶ್ ಅವರು ನಿನ್ನೆ ಮಾರ್ಮಿಕವಾಗಿ ಯಾರನ್ನು ಭೇಟಿ ಆಗಬೇಕು ಅವರನ್ನು ಭೇಟಿ ಆಗ್ತೀನಿ ಅಂದ್ಬಿಟ್ರು. ಇದ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಯಾವ ರೀತಿಯ ಚರ್ಚೆಗಳು ಅಥವಾ ಯಾವ ರೀತಿಯ ಪ್ಲಾನಿಂಗ್ ಆಗಬಹುದು ದೆಹಲಿಯಲ್ಲಿ ಈ ಅಂಟಮಾಸ್ ಕಡೆಯಿಂದ? ಖಂಡಿತ ಸ್ಮಿತಾ, ಅಧಿಕಾರ ಹಂಚಿಕೆ ವಿಚಾರ ಈಗಾಗಲೇ ನೆನಗುದಿಗೆ ಬಿದ್ದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಸ್ಪಂದಿಸ್ತಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶ ಒಳೊಳಗೆ ಇದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಕ್ಕಂಥ ಒಂದಷ್ಟು ಟಾಸ್ಕ್ ಗಳನ್ನ ಪೂರ್ಣ ಮಾಡಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆ ಬರ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂ ಅನ್ನು ಕೂಡ ಟಾರ್ಗೆಟ್ ಮಾಡಿ ಈ ಬಾರಿ ಕಾಂಗ್ರೆಸ್ ಒಂದಷ್ಟು ಈಗಾಗಲೇ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ. ಈಗ ಈ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಡಲಾಗುತ್ತೆ. ಅಲ್ಲಿ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನು ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಶಾವಾದವನ್ನು ಹೊಂದಿದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಒಂದು 1-to-1 ಮೀಟಿಂಗ್ ಆಗಬಹುದು ಈ ವಿಚಾರವಾಗಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ದೆಹಲಿ ಮೂಲದಿಂದ. ಇದರ ನಡುವೆ ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರ್ತಕ್ಕಂಥದ್ದು, ಕುತೂಹಲ ಕೆರಳುತ್ತಾ ಇರ್ತಕ್ಕಂಥದ್ದು. ಒಂದು ರಾಜ್ಯವಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದಷ್ಟು ಒತ್ತಡವನ್ನು ತರ್ತಕ್ಕಂಥದ್ದು ಡಿಕೆ ಬ್ರದರ್ಸ್ ಇಬ್ಬರು ಸೇರಿ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ವಿಚಾರ. ಈಗಾಗಲೇ ಅಸ್ಸಾಂ ಚುನಾವಣೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ಕ್ಷಣ ಏನಾದರೂ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ವಿಚಾರ ಪರಿಸ್ಥಿತಿಗಳನ್ನು ವಿವರಿಸಿ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದು ಮತ್ತು ಯಾವಾಗ ಆ ಮಾತುಗಳನ್ನ ನಡೆದುಕೊಡ್ತೀರಿ ಅನ್ನುವಂಥದ್ದನ್ನು ನೆನಪಿಸುವಂತಹ ಲೆಕ್ಕಾಚಾರಗಳು ಕಾಣ್ತಾ ಇದಾವೆ. ಹೀಗಾಗಿ ಅಣ್ಣನಿಗೆ ಸಪೋರ್ಟಿವ್ ಆಗಿ ಈಗ ಡಿಕೆ ಸುರೇಶ್ ಅವರು ಕೂಡ ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತು ದೆಹಲಿ ಅಂಗಳದಲ್ಲೇ ಇವತ್ತು ನಾಳೆ ವಾಸ್ತವ್ಯವನ್ನು ಹೂಡ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ರಣತಂತ್ರವನ್ನ ರೂಪಿಸುವುದಂತೂ ಇಲ್ಲಿ ಶತಸಿದ್ಧ. ಯಾಕಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಅಧಿಕಾರವನ್ನು ಹಿಡಿಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ವರ್ಕೌಟ್ ಅನ್ನ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಮಾಡ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಆದ್ರೆ ಅವ್ರ ಬೆನ್ನಲ್ಲೇ ಅವರ ತಮ್ಮ ಕೂಡ ಹೊರಟಿರೋದು. ಇದು ಪವರ್ ಫೈಟ್ ನ ಮುಂದುವರೆದ ಭಾಗ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಡಿಕೆ ಬ್ರದರ್ಸ್ ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ. ಪ್ರತ್ಯೇಕ ಭೇಟಿಗೆ ಡಿಕೆ ಬ್ರದರ್ಸ್ ಸಮಯ ಕೇಳೋ ಸಾಧ್ಯತೆ ಇದೆ. ಸಮಯ ಸಿಕ್ಕರೆ ವರಿಷ್ಠರನ್ನ ಭೇಟಿಯಾಗುವವರಿದ್ದಾರಂತೆ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತೋದು ಫಿಕ್ಸ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನೋ ಹೇಳಿಕೆಯನ್ನ ಪುನರುಚ್ಚರಿಸಿದ ಬೆನ್ನಲ್ಲೇ ಇದೀಗ ರಾಜಕೀಯ ಪಗಡೆ ಆಟ ಮತ್ತೊಂದು ಹಂತವನ್ನ ಪಡೆದುಕೊಳ್ಳೋ ಲಕ್ಷಣಗಳು ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಒಬ್ಬರೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದ್ರೆ ಅವ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇರೋದು ಯಾವ ಕಾರಣಕ್ಕಿರಬಹುದು ಅನ್ನೋ ಸಹಜ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಡಿಕೆ ಸುರೇಶ್ ಅವರು ನಿನ್ನೆ ಮಾರ್ಮಿಕವಾಗಿ ಯಾರನ್ನು ಭೇಟಿ ಆಗಬೇಕು ಅವರನ್ನು ಭೇಟಿ ಆಗ್ತೀನಿ ಅಂದ್ಬಿಟ್ರು. ಇದ್ರ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ಕೂಡ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಯಾವ ರೀತಿಯ ಚರ್ಚೆಗಳು ಅಥವಾ ಯಾವ ರೀತಿಯ ಪ್ಲಾನಿಂಗ್ ಆಗಬಹುದು ದೆಹಲಿಯಲ್ಲಿ ಈ ಅಂಟಮಾಸ್ ಕಡೆಯಿಂದ? ಖಂಡಿತ ಸ್ಮಿತಾ, ಅಧಿಕಾರ ಹಂಚಿಕೆ ವಿಚಾರ ಈಗಾಗಲೇ ನೆನಗುದಿಗೆ ಬಿದ್ದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಸ್ಪಂದಿಸ್ತಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶ ಒಳೊಳಗೆ ಇದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಕ್ಕಂಥ ಒಂದಷ್ಟು ಟಾಸ್ಕ್ ಗಳನ್ನ ಪೂರ್ಣ ಮಾಡಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆ ಬರ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂ ಅನ್ನು ಕೂಡ ಟಾರ್ಗೆಟ್ ಮಾಡಿ ಈ ಬಾರಿ ಕಾಂಗ್ರೆಸ್ ಒಂದಷ್ಟು ಈಗಾಗಲೇ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿ
ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಲಾಗುತ್ತೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಶಾವಾದವನ್ನು ಹೊಂದಿದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಒಂದು 1-to-1 ಮೀಟಿಂಗ್ ಆಗಬಹುದು ಈ ವಿಚಾರವಾಗಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ದೆಹಲಿ ಮೂಲದಿಂದ. ಇದರ ನಡುವೆ ರಾಹುಲ್ ಗಾಂಧಿ ಅವರ ಭೇಟಿ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರ್ತಕ್ಕಂಥದ್ದು ಕುತೂಹಲ ಕೆರಳ್ತಾ ಇರ್ತಕ್ಕಂಥದ್ದು. ಒಂದು ರಾಜ್ಯವಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒಂದಷ್ಟು ಒತ್ತಡವನ್ನು ತರ್ತಕ್ಕಂಥದ್ದು ಡಿ ಕೆ ಬ್ರದರ್ಸ್ ಇಬ್ಬರು ಸೇರಿ ನಾಯಕತ್ವದ ವಿಚಾರವಾಗಿ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ವಿಚಾರ. ಈಗಾಗಲೇ ಅಸ್ಸಾಂ ಚುನಾವಣೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಒಂದು ಕ್ಷಣ ಏನಾದರೂ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ವಿಚಾರ ಪರಿಸ್ಥಿತಿಗಳನ್ನು ವಿವರಿಸಿ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದು ಮತ್ತು ಯಾವಾಗ ಆ ಮಾತುಗಳನ್ನ ನಡೆದುಕೊಡ್ತೀರಿ ಅನ್ನುವಂಥದ್ದನ್ನು ನೆನಪಿಸುವಂತಹ ಲೆಕ್ಕಾಚಾರಗಳು ಕಾಣ್ತಾ ಇದಾವೆ. ಹೀಗಾಗಿ ಅಣ್ಣನಿಗೆ ಸಪೋರ್ಟಿವ್ ಆಗಿ ಈಗ ಡಿ ಕೆ ಸುರೇಶ್ ಅವರು ಕೂಡ ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮತ್ತು ದೆಹಲಿ ಅಂಗಳದಲ್ಲೇ ಇವತ್ತು ನಾಳೆ ವಾಸ್ತವ್ಯವನ್ನು ಹೂಡುತ್ತಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ರಣತಂತ್ರವನ್ನ ರೂಪಿಸುವುದಂತೂ ಇಲ್ಲಿ ಶತಸಿದ್ಧ. ಯಾಕಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಅಧಿಕಾರವನ್ನು ಹಿಡಿಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ವರ್ಕೌಟ್ ಅನ್ನ ಹೈಕಮಾಂಡ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಮಾಡ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.